ಇಂಡಸ್ಟ್ರಿಲಿ ಸೀನಿಯರ್ ಸ್ಟಾರ್ಗಳಿಗೆ ಬೇಜಾನ್ ಡಿಮ್ಯಾಂಡ್ ಇದೆ. ಆದರೆ ಹೀರೋಗಳು ಆಗಕ್ಕೆ ಅಲ್ಲ, ಬದಲಾಗಿ ಸ್ಟೈಲಿಶ್ ಅಂಡ್ ಸ್ಮಾರ್ಟ್ ವಿಲನ್ಗಳಾಗಿ ಯಂಗ್ ಹೀರೋಗಳ ಜೊತೆ ಗುದ್ದಾಡೋಕೆ. ಹೌದು, ಈಗೇನಿದ್ರು ತೆರೆ ಮೇಲೆ ಕಳನಟರಾಗಿ ಮಿಂಚ್ತಿರೋದು ಒನ್ ಟೈಮಲ್ಲಿ ಸ್ಟಾರ್ ಹೀರೋಗಳಾಗಿ ಮೆರೆದವರು. ಸದ್ಯ ಈಗಿನ ಲೇಟೆಸ್ಟ್ ಟ್ರೆಂಡ್ ಅಂದ್ರೆ ಸೀನಿಯರ್ ಹೀರೋಗಳು ವಿಲನ್ ಅವತಾರ ತಾಳೋದು. ಇದೀಗ ನಟ ಅರ್ಜುನ್ ಸರ್ಜಾ ಕೂಡ ಈ ಟ್ರೆಂಡ್ ಫಾಲೋ ಮಾಡ್ತಿದ್ದಾರೆ. ಹೌದು, ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಸ್ಟೈಲಿಶ್ ವಿಲನ್ ಆಗಿ ಕಾಣಿಸೋಕೆ ಸಜ್ಜಾಗ್ತಿದ್ದಾರೆ. ಟಾಲಿವುಡ್ ನಟ ನಿತಿನ್ ಅಭಿನಯಿಸಲಿರೋ ಲೈ ಅನ್ನೋ ಸಿನಿಮಾದಲ್ಲಿ ಅರ್ಜುನ್ ಖಳನಾಯಕ ಆಗಿ ಅಬ್ಬರಿಸೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ತಮ್ಮ ಕರಿಯರ್ ನಲ್ಲಿ ಅರ್ಜುನ್ ಮೊದಲ ಬಾರಿಗೆ ವಿಲನ್ ಆಗಿ ನಟಿಸಲು ಮುಂದಾಗಿರೋದು. ನಿತಿನ್ ಹಾಗೂ ಅರ್ಜುನ್ ಕ್ರೇಜಿ ಕಾಂಬಿನೇಷನ್ ಅಲ್ಲಿ ಈಗಾಗಲೇ ಶ್ರೀ ಆಂಜನೇಯಂ ಸಿನಿಮಾದಲ್ಲಿ ತೆಲುಗು ಅಭಿಮಾನಿಗಳು ನೋಡಿದ್ದಾರೆ. ಈ ಸಿನಿಮಾದಲ್ಲಿ ಆಕ್ಷನ್ ಕಿಂಗ್ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದು ಪಾಶ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಆದ್ರೆ ಅಭಿಮಾನಿಗಳಿಗೆ ಹೀರೋ ಆಗಿ ನಟಿಸ್ತಿರುವಾಗ್ಲೇ ವಿಲನ್ ಯಾಕೆ ಬೇಕು ಅನ್ನೋ ಬೇಸರ. ಆದ್ರೆ ಸರ್ಜಾ ಅವರು ಹೀರೋಗಿಂತ ಈ ಪಾತ್ರದಲ್ಲಿ ನನ್ನನ್ನು ನೀವು ನೋಡಿದ್ರೆ ಶಿಳ್ಳೆ ಡಬಲ್ ಟೈಮ್ ಹೊಡಿತೀರಿ ಅಂತ ಹೇಳಿದ್ದಾರೆ. ಹೌದಲ್ವಾ? ಸ್ಟಾರ್ ಹೀರೋಗಳಾಗಿ ಮೆರೆದ ಜಗಪತಿ ಬಾಬು, ಅರವಿಂದ್ ಈಗ ವಿಲನ್ಗಳಾಗಿ ಶೈನ್ ಆಗ್ತಿದ್ದಾರೆ. ಜೊತೆಗೆ ಹೀರೋ ರೇಂಜ್ಗಿರ್ಲಿವೆ ಪಾತ್ರಗಳು. ಇಷ್ಟಿದ್ಮೇಲೆ ಹೀರೋ ಆದ್ರೇನು ವಿಲನ್ ಆದ್ರೇನು ಅಲ್ವಾ? ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಮ್ಮ ಚಾನಲ್ ಕಲರ್ಸ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ.